ಓಕೆ ಬಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಸದ್ಯಕ್ಕೆ ನಾವಿರೋದು ದೇವರಾಯನ್ ದುರ್ಗಾ ಬೆಟ್ಟ. ಓಕೆ, ಇಲ್ಲಿಗೆ ನಾನು ಅಕ್ಷು ಬಂದಿದ್ದೀವಿ. ಆಗಲೇ ಮೋಟೋ ವ್ಲಾಗಿಂಗಲ್ಲಿ ಸ್ವಲ್ಪ ಹೇಳಿದ್ನಲ್ಲ ಅಕ್ಷು ಜೊತೆಗಿದ್ದಾಳೆ ಅಂತ, ಸೊ ಮಾತಾಡ್ಸಿರ್ಲಿಲ್ಲ. ಇಲ್ಲ ಅವಳೆ, ಇದು ನಾನು ಅಕ್ಷು ಬಂದಿರೋದು ಇದೇ ಫಸ್ಟ್ ರೈಡ್. ಇದುವರೆಗೂ ಯಾವತ್ತೂ ಬಂದಿರಲಿಲ್ಲ. ಬರ್ಬೇಕು ಅನ್ಕೊಂಡಿದ್ವಿ, ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀವಿ. ಏನದು ಆಫ್ ಮಾಡು. ಸೊ ಈ ಜಾಗ ಮಾತ್ರ ಸಖತ್ತಾಗಿದೆ. ಲಾಸ್ಟ್ ಟೈಮು ಅಲ್ಲಿ ಬೆಟ್ಟಕ್ಕೆ ಬಂದಿದ್ವಿ, ಅದೇನೋ ಆಯ್ತು, ಅದು ಬೇರೆ ಹೆಸರಿದೆ. ಅಲ್ಲಿಗೆ ಬಂದಿದ್ವಿ ಅಷ್ಟು. ಏನಮ್ಮ? ಇಲ್ಲ ಅದು ಬೇರೆ ಇದೆ, ಹಾಂ, ಪಕ್ಕನೇ. ಇದು ಈ ಕಡೆ, ಅದು ಆ ಕಡೆ. ಸೊ ಅದು ಅಷ್ಟೊಂದೇನು ಓಕೆ ಅನ್ಸಿತ್ತು ನಮಗೆ. ಬೆಂಗಳೂರಿಂದನೇ ಬಂದಿದ್ವಿ. ಇದು ಸ್ವಲ್ಪ ತುಂಬ ಚೆನ್ನಾಗಿದೆ, ಯಾಕಂದರೆ ಇಲ್ಲಿ ನೋಡ್ತಿರ್ಬೋದು ನೀವು. ನೋಡಿ, ಫುಲ್ಲು ಆ ಕಡೆ ಎಲ್ಲ ಬೆಟ್ಟ ಇದೆ, ಇಲ್ಲೂ ಬೆಟ್ಟ ಇದೆ. ಇಲ್ಲಿ ಒಂಚೂರು ಡೌನಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೆಂಗಿದೆ ಅಂತ. ಸೊ ವೀಡಿಯೋಸು ಯೂಟ್ಯೂಬ್ಗೆ ಸ್ವಲ್ಪ ವೀಡಿಯೋಸು ಲೇಟಾಗಿ ಬರ್ತಿರೋದಕ್ಕೆ ಕ್ಷಮೆ ಇರಲಿ. ಬರುತ್ತೆ ಆದಷ್ಟು ಬೇಗ. ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. 3, 2, 1 ನೋಡಿ ಎಷ್ಟು ಸಕ್ಕತ್ತಾಗಿದೆ. ಹಾಂ, ಕಾಣ್ತದೆ ನೋಡಿ, ಬೈಕ್ ಹೋಗ್ತಿದೆ ನೋಡಿ ಎಷ್ಟು ನಿಧಾನಕ್ಕೆ. ಸೊ ತುಂಬ ಮೇಲಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿದೆ ಲೊಕೇಶನ್ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿ ಹಿಂಗಿದೆ ಬೆಟ್ಟ, ಹಿಂಗೆ ಕಟ್ಟಾಗಿರೋದು. ತುಂಬ ರಿಸರ್ಚ್ ಮಾಡಿದ್ವಿ, ಅಲ್ಲೋಗೋಣ ಇಲ್ಲೋಗೋಣ ಎಲ್ಲೆಲ್ಲೋ ಹೋಗೋಣ ಅಂತ ಹುಡ್ಕಾಡಿದ್ವಿ. ಸೊ ಸಿಗಲಿಲ್ಲ. ಕೊನೆಗೆ ಇಲ್ಲಿ ಅಕ್ಷು ಬಂದಿದ್ಲಂತೆ, ಸೊ ಅದಕ್ಕೆ ಅಲ್ಲೇ ಹೋಗೋಣ ಅಂಥೇಳಿ ಕರ್ಕೊಂಬಂದು. ಲಾಸ್ಟ್ ಟೈಮ್ ಯಾವುದೋ ಒಂದು ಶೂಟ್ ಮಾಡಿದ್ರು ಅವರು, ಸೊ ಅದಕ್ಕೆ ಇಲ್ಲಿ ಹೋಗೋಣ ಅಂಥೇಳಿ ಕರ್ಕೊಂಬಂದು. ಇಷ್ಟೋ ತನಕ ಇಲ್ಲೆಲ್ಲ ಜನನೂ ಇದ್ದರು ಆ್ಯಂಡ್ ಕೋತಿಗಳು ಸಿಕ್ಕಾಪಟ್ಟೆ ಇತ್ತು. ಎಲ್ಲೋ ಒಂದು ಕೋತಿ ಇಲ್ಲ ಈಗ. ಎಲ್ಲಿ ಕರೆಕ್ಟು ಅಲ್ಲಿ ನೆರಳಲ್ಲಿದೆ ನೋಡಿ, ಅಲ್ಲಿದೆ, ಮತ್ತು ಇಲ್ಲೊಂದು ಮರದ ಮೇಲಿದೆ. ಸೊ ಒಂಚೂರು ಜಾಗ ಚೆನ್ನಾಗಿದೆ. ಆ್ಯಂಡ್ ನಾವು ತಿಂಡಿ ತಂದಿದ್ದೀವಿ. ಟೈಮ್ ಇವಾಗ 10 ಕಾಲ 9:38. ಹೌದಾ? ಇನ್ನು 10 ಗಂಟೆನೂ ಆಗಿಲ್ವಾ? ಸೊ 9:40 ಆಗಿದೆ. ಬೇಗ ಬಂದ್ವಿ ನಾವು ಆ್ಯಕ್ಚುಲಿ. ಏನಂದರೆ ಸೀನ್ ಏನು ಗೊತ್ತಾ, 5:05 ಬಿಡಬೇಕಾಗಿದ್ದು ಮೇಡಮು 6 ಆದರೂ ಎದ್ದಿಲ್ಲ. ನಾವು ನಿದ್ದೆ ಬಿಟ್ಬಿಟ್ಟು ಕೂತ್ಕೊಂಡು ರೆಡಿಯಾಗಿದ್ವಲ್ಲ, ಮತ್ತು ನಮ್ದೇನು ಕತೆ. ಇವಳು ಆ್ಯಕ್ಚುಲಿ ಲೇಟಾಗಿದ್ಲು ಇವತ್ತು. ಸೊ ಹಂಗಾಗಿ ಸ್ವಲ್ಪ ಲೇಟಾಗಾಯಿತು. ಲೇಟಾಗಿ ಬಂದ್ವಿ, ಇಲ್ಲ ಅಂದರೆ ಬೇಗ ಬರೋರಿ. ಸೊ ತಿಂಡಿ ಕೂಡ ತಂದಿದ್ದೀವಿ. ತಿಂಡಿ ಇಲ್ಲಿ ತಿನ್ನೋಕ್ಕಾಗಲ್ಲ, ಕೋತಿಗಳ ಕಾಟ ಜಾಸ್ತಿ ಇದೆ. ಸೊ ಅದಕ್ಕೆ ಅಲ್ಲಿ ಹೋಗೋಣ, ಅಲ್ಲೋಗಿ ತಿಂಡಿ ತಿನ್ನೋಣ ಅಂತ. ಸೊ ಹೋಗೋಣ ಅಲ್ಲಿಗೆ. ಸ್ನ್ಯಾಪ್ ಹಾಕ್ತಾಳೆ ಹೋಗೋರು. ಸ್ನ್ಯಾಪು ಯಾವಾಗ ನೋಡಿದ್ರು ಸ್ನ್ಯಾಪು ಅಂತಿರ್ತಾಳೆ. ಸೊ ಓಕೆ ವಾಯ್ಸ್, ತಿಂಡಿ ಮಾಡೋಣ. ಸಿಕ್ಕಾಪಟ್ಟೆ ನನಗಿದು ಏನೋ ಶೋಲ್ಡರ್ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿದೆ. ಟ್ಯಾಬ್ಲೆಟ್ ತೊಗೊಂಬಂದಿದ್ದೀನಿ ಆ್ಯಂಡ್ ತಿಂಡಿ ಇದೆ. ತಿಂಡಿ ಮಾಡಿ ಟ್ಯಾಬ್ಲೆಟ್ ಹೋಗೋಣ, ಸ್ವಲ್ಪ ಫ್ರೀ ಆಗೋಣ. ಬಿಸಿಲು ಸಿಕ್ಕಾಪಟ್ಟೆ ಇರೋದಕ್ಕೆ ಟ್ಯಾನ್ ಆಗಿಬಿಟ್ಟಿದ್ದೀನಿ ಫುಲ್ಲು. ಸೊ ಹಂಗಾಗಿ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಲೆಟ್ಸ್ ಗೋ. 1 ಗಂಟೆಯ ನಂತರ ಗೈಸ್, ಸದ್ಯಕ್ಕೆ ನಾವು ಇವಾಗ ಊಟ ಮಾಡ್ತಾಯಿದ್ದೀವಿ. ಇದು ರೈಸ್ ಬಾತು, ಅಲ್ಲಿ ಇಡ್ಲಿ. ಅಕ್ಷು ಇಡ್ಲಿ ತಿಂತಾವಳೆ. ಯಾಕೆ ಜಾರ್ ಹೋಗ್ತಾ ಇದ್ದೀನಿ, ಹಂಗೆ ಡೌನ್ ಇದೆ. ಇಲ್ಲೆಲ್ಲೂ ನೆರಳಿಲ್ಲ ಗುರು, ತುಂಬ ಬಿಸಿಲು. ಸೊ ಇಲ್ಲೇ ಒಂಚೂರು ಇಲ್ಲೊಂದು ಯಾರು ಫ್ಯಾಮಿಲಿ ಕೂತ್ಕೊಂಡು ತಿಂದೋದ್ರು. ಸೊ ಅವ್ರು ಎದ್ದೋದ್ರು, ನಾವು ಕೂತ್ಕೊಂಡ್ವಿ ತಿಂತಾಯಿದ್ದೀವಿ. ಆಲ್ಮೋಸ್ಟ್ ಅರ್ಧ ಖಾಲಿ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ನಾನೆಲ್ಲೂ ಆಚೆ ಈ ಥರ ತಿಂದಿಲ್ಲ. ನೀವುಗಳೇ ನೋಡಿರ್ತೀರ, ರೆಗ್ಯುಲರ್ ನನಗೆ ಫಾಲೋ ಮಾಡೋದಿದ್ರೆ. ಈ ಥರ ಎಲ್ಲೂ ತಿಂದಿಲ್ಲ. ತಿಂದರೆ ಮುಂಚೆ ಜಮಾನದಲ್ಲಿ ಹೊಲದಲ್ಲಿ, ಅದು ತೋಟದಲ್ಲಿ ಕೂತ್ಕೊಂಡು ತಿಂದಿದ್ದೆ. ಅಷ್ಟು ಬಿಟ್ಟರೆ ಇವತ್ತು ಆಚೆ ತಿಂತಾಯಿದ್ದೀನಿ, ಅದು ಅಕ್ಷು ಜೊತೆ. ಅದು ಎಷ್ಟು 70 ಕಿಲೋಮೀಟ್ರು, 75 ಅಲ್ಲ? 75 ಕಿಲೋಮೀಟ್ರು ಬೆಂಗಳೂರಿಂದ ಇಲ್ಲಿಗೆ ಬಂದು ಈ ಥರ ತಿಂತಾಯಿದ್ದೀವಿ. ಏನೋ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿದರೆ ಬಂದು ಟ್ರೈ ಮಾಡಿ. ಚಲೋ ಓಕೆ ವೈಸ್, ಇಲ್ಲಿ ಫುಲ್ಲಿ ಬೆಟ್ಟ ನೋಡಿದ್ದಾಯಿತು. ಬಟ್ ಸಿಕ್ಕಾಪಟ್ಟೆ ಬಿಸಿಲು ಊರು. ಅಲ್ಲೆಲ್ಲ ತಿಂಡಿ ಮಾಡಿದ್ವಿ. ಇಲ್ಲೊಂದು 4 ಜನ ಹುಡುಗರು ಕುಂತವ್ರೆ. ಸೊ ಹೋಗೋಣ. ಆಗಲೇ ಮೋಟೋ ಬ್ಲಾಗಿಂಗ್ ಮಾಡ್ಕೊಂಡೇನು ಬಂದಲ್ಲ, ಆ ಮೈಕ್ ಕನೆಕ್ಟ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹೆಲ್ಮೆಟು ತೆಗೆಯೋದು, ಹಾಕೋದು, ಇಲ್ಲಿಡೋದು ಎಲ್ಲ ಮಾಡ್ತಿರ್ತೀವಲ್ಲ. ಸೊ ಅದು ಈ ಕಡೆ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಅದನ್ನು ರಿಮೂವ್ ಮಾಡ್ತೀವಿ. ಈ ವಿಡಿಯೋ ಮಾಡೋ ಟೈಮಲ್ಲಿ ನೋಡ್ಕೋಬೇಕಿತ್ತು, ಬಟ್ ನೋಡ್ಕೊಂಡಿಲ್ಲ. ಅದೇನಾಗಿದೆಯೋ ನಂಗಂತೂ ಗೊತ್ತಿಲ್ಲ. ಸೊ ಈಗ ಎಲ್ಲಿಗಮ್ಮ? ಎಲ್ಲಿಗೆ ಹೇಳು? ಅದೇ ಎಲ್ಲಿಗೆ ಚಲೋ? ಬೆಂಗಳೂರಿಗಾ? ಈಗ ತಿರ್ಗಾ ಬೆಂಗಳೂರೇ ಇವಾಗ, ಬೇರೆ ನೆಟ್. ಹಾಂ, ಅದು ಬಿಟ್ಟರೆ ಇನ್ನೊಂದು ಮಧುಗಿರಿ ಬೆಟ್ಟವನ್ನು ನೋಡ್ಕೊಂಡು ಹೋಗ್ಬೋದು. ಏನು ಕೈಲಾಗಲ್ಲ, ಬೇಡ ಬಿಡು.
ಮೇಲೆ ಆ್ಯಕ್ಚುಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅದು ಬಿಟ್ಟರೆ ಇವಾಗ ರೋಡ್ ರೆಡಿ ಮಾಡ್ತವ್ರೆ. ಹಂಗಾಗಿ ಮೇಲೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಏನೂ ಇಲ್ಲ. ಅಲ್ಲಿ ಹೋಗೋದು ವೇಸ್ಟೇ ಬಿಡಿ, ಏನು ಪ್ರಯೋಜನ ಏನಿಲ್ಲ, ಏನೇನೂ ಇಲ್ಲ. ಇಲ್ಲಿ ದೇವಸ್ಥಾನ ಇದೆ, ಬೇಕಾದ್ರೆ ದೇವಸ್ಥಾನ ನೋಡ್ಬೋದು. ಅಪ್ಪ ಇಷ್ಟೋ ತನಕ ಶೆಕೆ ಮೈಯೆಲ್ಲ ನಿಂದೋಗ್ಬಿಟ್ಟಿದೆ. ಗೈಸ್, ಈಗ ಸದ್ಯಕ್ಕೆ ನಾನು ಅಂಗಡಿಲಿ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ. ಇವಾಗ ನೋಡ್ತಾ ಇದ್ದೀನಿ ಫುಟೇಜ್ಗಳು ಹೆಂಗಾಗಿದೆ ಅಂತ ಹೇಳಿದ್ರೆ, ಮೋಟೋ ಬ್ಲಾಗಿಂಗ್ ಮಾಡಿದ್ದೀನಲ್ಲ, ಮೈಕ್ಗಳ್ನ ರಿಮೂವೇ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಯಾವುದೂ ವಾಯ್ಸ್ ರೆಕಾರ್ಡೇ ಆಗಿಲ್ಲ. ಜಸ್ಟು ಅಂದರೆ ಕರೆಕ್ಟಾಗಿ ಬಂದಿಲ್ಲ, ಎಲ್ಲೋ ದೂರ ಕೂತ್ಕೊಂಡು ಮಾತಾಡೋದ್ರ ಥರ ಫೀಲ್ ಬರ್ತಾಯಿದೆ. ಅದನ್ನು ಯೂಟ್ಯೂಬಿಗೆ ಯೂಸ್ ಮಾಡೋಕ್ಕೆ ಆಗಲ್ಲ, ನಿಮಗೆಲ್ಲ ಬೋರ್ ಆಗಿಬಿಡುತ್ತೆ. ಸೊ ಹಂಗಾಗಿ ವಿಡಿಯೋ ಇಷ್ಟು ಚಿಕ್ಕದಾಗಿರೋದು. ಇಲ್ಲ ಅಂದಿದ್ರೆ ಇದು ಮಿನಿಮಮ್ 17 ನಿಮಿಷ ಆಗ್ತಿತ್ತು. ಯಾಕಂದರೆ ಅಷ್ಟು ಲೆಂತ್ ವೀಡಿಯೋ ಆಗಿದೆ, ಬಟ್ ಆದ್ರೂ ಪ್ರಯೋಜನ ಇಲ್ಲೋ ಥರ ಆಗಿದೆ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡ್ತಾಯಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅವತ್ತು ಎಂಡ್ ಮಾಡಿದ್ದು ಪ್ರತಿಯೊಂದೂ ಅಕ್ಷ ಜೊತೆ ಸ್ವಲ್ಪ ಎಲ್ಲ ಓಡಾಡಿದ್ದು, ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ತಿರುಗಾಡಿದ್ದು, ಫುಲ್ಲು ಒಳ್ಳೆ ಹಿಂಗೆ ತಿರ್ಸ್ಕೊಂಡು ಹೋಗಿರೋದು, ಅದೆಲ್ಲ ಚೆನ್ನಾಗಿದೆ. ಬಟ್ ವಾಯ್ಸ್ ಇಲ್ಲ, ಎಲ್ಲೋ ಮಾತಾಡಿರೋ ಥರ ಫೀಲ್ ಬರ್ತಾಯಿದೆ. ಅದನ್ನು ಯೂಟ್ಯೂಬಿಗೆ ವೀಡಿಯೋ ಯೂಸು ಮಾಡೋಕ್ಕಾಗಲ್ಲ, ನೀವು ಬೇಜಾರಾಗ್ಬಿಡ್ತೀರ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡ್ತಾಯಿಲ್ಲ, ನಾರ್ಮಲ್ ಹಂಗೆ ಆಗ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.